ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಕೂಡ ವ್ಯಂಗ್ಯವಾಡಿದ್ದಾರೆ ಈ ಫಾರಿನ್ ಟ್ರಿಪ್ ಬಗ್ಗೆ. ಹೋಗ್ಲಿ ಬಿಡಿ, ಮಜಾ ಮಾಡ್ಕೊಂಡು ಬರಲಿ, ನಮ್ಮದೇ ಒಂದು ಟೀಮು ಅವ್ರದೇ ಒಂದು ಟೀಮು, ನಮ್ಮನ್ನು ಅವ್ರು ಕರೆದಿಲ್ಲ, ನಾವು ಹೋಗ್ತಿಲ್ಲ ಅಂತ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ನಮ್ಗೆ ಹಿಂಸೆ ಕೊಡ್ತೀರಾ ನೀವು? ನಾವು ಹೋಯ್ತಲ್ಲಪ್ಪ, ನಮ್ ಕೆಲಸ ಜಾಸ್ತಿ ಅದ, ಕಾಂಟ್ಯಾಕ್ಟ್ ಇಲ್ಲ, ನಾವು ಹೋಯ್ತಾ ಇಲ್ಲ. ಅವ್ರಿಗೂ ಐತೆ, ಸ್ವಲ್ಪ ಬಿಡು ಮಾಡ್ಕೊಂಡವ್ರೆ. ನಾನು 15 ದಿವಸ ಹೋಗಿರ್ಲಿಲ್ವಾ ಇದಕ್ಕೆ ಆಸ್ಟ್ರೇಲಿಯಾಗೆ, ಹಂಗ ಅವ್ರು ಈಗ ಹೋಗವ್ರೆ. ಅವ್ರವ್ರ ಸ್ನೇಹಿತರ ಕಂಡ್ರಿ, ಲೈಕ್ ಮೈಂಡೆಡ್ಸ್, ಕಾಮನ್ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ತಪ್ಪೇನದು? ಸಂದೇಶ ಏನಾದ್ರಲ್ಲಿ? ನಮ್ಮನ್ನೇನು ಕರೆದಿಲ್ಲ ಅವ್ರು. ನಾವು ನಮ್ದೇ ಒಂದು ಟೀಮ್ ಬೇರೆ, ಅವ್ರದೇ ಟೀಮ್ ಬೇರೆ. ಬಣ ಅಲ್ಲ ರೀ. ಈಗ ಅವ್ರು ಕೆಲವ್ರು ಏಜ್ ಗ್ರೂಪ್ ಅವ್ರು ಹೋಗವ್ರೆ, ನಾವು ಸಣ್ಣ ಏಜ್ ಗ್ರೂಪ್ ಅವರು. ನಮ್ಮನ್ನ ಯಾಕ್ರಿ ಕರಿಬೇಕು? ಅವ್ರು ಸ್ವಂತ ದುಡ್ಡಲ್ಲಿ ಹೋಗೋದಕ್ಕೆ ಏನ್ ಎಲ್ಲರೂ ಕರ್ಕೊಂಡು ಹೋಗ್ತಾರಲ್ರಿ? ಒಳ್ಳೆ ಕತೆ ಆಯ್ತಲ್ಲ. ಅವ್ರು ಹೋಗೋದಕ್ಕೆ ನೀವು ಯಾಕೆ ಹಿಂಸೆ ತಗೋತಾ ಇದ್ದೀರಾ ಗೊತ್ತಾಯ್ತಿಲ್ಲ. ನೀವು ಮಾಧ್ಯಮದವರು ಹಿಂಸೆ ತಗೋತಾ ಇದ್ದೀರಾ, ನಮಗೂ ಹಿಂಸೆ ಕೊಡ್ತಾ ಇದ್ದೀರಾ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುಖೇಶ್. ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡ ಪ್ರತಿಯೊಬ್ಬರ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಈ ಫಾರಿನ್ ಟ್ರಿಪ್ ಅವರ ನೆಮ್ಮದಿಯನ್ನ ಕೆಡಿಸಿದೆ ಮತ್ತು ಹೈಕಮಾಂಡ್ ಏನೂ ಮಾಡ್ತಾ ಇಲ್ಲ ಅನ್ನುವಂತಹ ದೊಡ್ಡ ಕೋಪ ಕೂಡ ಕಾಣಿಸ್ದಂಗಿದೆ. ಸಹಜವಾಗಿ ಒಂದು ರೀತಿ ಅವಕಾಶ ವೇದಿಕೆಯಾಗಿ ಕಾಯ್ತಾ ಇದೆ ಅಂತ ಕಾಣಿಸ್ತಿದೆ. ಯಾಕಂದ್ರೆ ಒಂದು ಹಂತದಲ್ಲಿ DCM ಡಿ ಕೆ ಶಿವಕುಮಾರ್ ಬೆಂಬಲಿತ ಶಾಸಕರುಗಳೇ ಗೋವಾಕ್ಕೆ ಹೋಗ್ತಾರೆ, ಅಲ್ಲಿ ರೆಸಾರ್ಟ್ ಬುಕ್ ಆಗಿದೆ ಅನ್ನುವಂತಹ ವದಂತಿಗಳು ಹಬ್ಬಿತ್ತು. ಹಾಗಾಗಿ ಸಹಜವಾಗಿ ಆ ರೀತಿಯ ಬೆಳವಣಿಗೆ ಆಗುತ್ತಾ ಅನ್ನುವಂಥ ಕುತೂಹಲ ಇತ್ತು. ಆದರೆ ಈಗ ಹೋಗಿರುವಂಥ ಸಂಖ್ಯೆ ಚಿಕ್ಕದಿರ್ಬೋದು, ಆದರೆ ಒಂದಷ್ಟು ಸಂಖ್ಯೆ ಶಾಸಕರುಗಳು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ ಮತ್ತು ಅವರು ಸಿದ್ದರಾಮಯ್ಯ ಬೆಂಬಲಿತ ಶಾಸಕರು ಅನ್ನುವಂಥದ್ದು ಚರ್ಚೆ ಒಂದು ಕಡೆ. ಸಹಜವಾಗಿ ಒಂದು ರೀತಿಯಲ್ಲಿ ಇದಕ್ಕೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿರುವಂತೆ ಕಾಣಿಸ್ತಿದೆ. ವಿಶೇಷವಾಗಿ ಹೈಕಮಾಂಡ್ ಇದುವರೆಗೂ ಕರೆದು ಮಾತನಾಡಿಲ್ಲ, ಯಾಕೆ ತಡ ಮಾಡ್ತಾ ಇದೆ ಅನ್ನುವಂಥ ವಿಚಾರವನ್ನೇ ಪ್ರಮುಖವಾಗಿಟ್ಟು ಗುರಿಯಾಗಿರಿಸಿಕೊಂಡು ಮಾತಾಡದಂತೆ ಕಾಣಿಸ್ತಿದೆ DCM ಡಿ ಕೆ ಶಿವಕುಮಾರ್ ಬೆಂಬಲಿತ ಶಾಸಕರುಗಳು. ಹಾಗೆ ಅವರಿಗೆ ಶಾಸಕರಿಗೆ ವಿದೇಶಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಒಂದು ವೇದಿಕೆ ಅವರಿಗೆ ಮಾತನಾಡಲಿಕ್ಕೆ. ಆ ವಿಚಾರದ ಜೊತೆಗೆ ಹೈಕಮಾಂಡ್ ಇಷ್ಟೊತ್ತಿಗೆ ಸರಿಪಡಿಸಬೇಕಿತ್ತು ಅನ್ನುವಂಥ ತಮ್ಮ ಅಭಿಪ್ರಾಯ ಏನಿತ್ತು ಅದನ್ನು ಕೂಡ ಈಗ ಬಹಿರಂಗಪಡಿಸ್ತಾ ಇರುವಂಥದ್ದು. ಸಹಜವಾಗಿ DCM ಡಿ ಕೆ ಶಿವಕುಮಾರ್ ಬಣದ ಬೆಂಬಲಿತ ಶಾಸಕರಿಗೆ ಮಾತನಾಡಲಿಕ್ಕೆ ಒಂದು ವೇದಿಕೆ ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ. ಮಮತಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.